ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನು ಒಂದು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸ್, ಈರುಳ್ಳಿ ತೊಗೊಂಡಿದ್ದೀನಪ್ಪ. ಬಟಾಣಿ, ಸ್ವೀಟ್ ಕಾರ್ನನ್ನು ಬಿಡಿಸಿಟ್ಟಿದ್ದೀನಿ. ಗೋಡಂಬಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ, ಟೊಮೆಟೊ. ಶಾವಿಗೆ 1 ಬೌಲ್ ಶಾವಿಗೆ ತೊಗೊಂಡಿದ್ದೀನಿ. ಬಾಣಲಿ ಇಟ್ಟಿದ್ದೀನಪ್ಪ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ಗೋಡಂಬಿ ಹಾಕ್ಕೊಂಬಿಡಿಪ್ಪ. ಗೋಡಂಬಿ ಎಲ್ಲ ಆಪ್ಷನ್ನಪ್ಪ, ಮನೇಲಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ಓಕೆನಾ? ಸ್ವಲ್ಪ ಬ್ರೌನ್ ಕಲರ್ ಮಾಡಿಕೊಂಡು ತೆಕ್ಕೊಂಬಿಡಿಪ್ಪ. ಓಕೆನಾ? ನೋಡಿಪ್ಪ, ಎಣ್ಣೆ ಸಾಸಿವೆ ಹಾಕ್ಕೊಳ್ಳಿ. ಈಗ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಅದೆಲ್ಲ ಆಪ್ಷನ್ನು. ಈಗ ಈರುಳ್ಳಿ ಹಾಕ್ಕೊತೀನಿಪ್ಪ. ಚೆನ್ನಾಗಿ ರೋಸ್ಟ್ ಆಗಬೇಕಿದ್ದು. ಏನು ಗೊತ್ತಪ್ಪ, ಯಾವುದೇ ಇರಲಿ, ಅಯ್ಯೋ ಉಪ್ಪಿಟ್ಟ, ಅಯ್ಯೋ ಶಾವಿಗೆನ ಅನ್ನೋದಿಲ್ಲ. ಸ್ವಲ್ಪ ನೀಟಾಗಿ ಒಂಚೂರು ಟೇಸ್ಟಿಯಾಗಿ ಮಾಡಿಬಿಟ್ರೆ ಆರಾಮಾಗಿ ತಿಂದ್ಬಿಡ್ತಾರೆ ಅಲ್ವಾ? ಅದಕ್ಕೆ ಸ್ವಲ್ಪ ಟೇಸ್ಟ್ ಕೊಡಲೇಬೇಕು. ಓಕೆನಪ್ಪ? ಈಗ ಬಟಾಣಿ ಹಾಕ್ತೀನಿ. ನೋಡಿಪ್ಪ, ಬಟಾಣಿ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬಟಾಣಿ. ಜಾಸ್ತಿ ಬೇಕಂದರೆ ಎಲ್ಲ ವೆಜಿಟೇಬಲ್ಸ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟಿದ್ದೀನಿ ನಾನು ಕೂಡ ಜಾಸ್ತಿನೇ. ಈಗ ಖಾರನ ಹಾಕ್ಕೊತೀನಪ್ಪ. ಸ್ವಲ್ಪ ಹಾಕಿ ಸ್ವಲ್ಪ 1-2 ನಿಮಿಷ ಆಡಿಸಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಆಡಿಸಿ, ಕ್ಲೋಸ್ ಮಾಡಿ ಮತ್ತೆ ಆಡಿಸಿ, ಈ ಥರ. ಈಗ ಕ್ಯಾರೆಟ್, ಬೀನ್ಸ್ ಹಾಕ್ತಾಯಿದ್ದೀನಪ್ಪ. ಬೀನ್ಸು, ಕ್ಯಾರೆಟ್, ಇದು ಅಷ್ಟೇ 1 ಸೆಕೆಂಡ್ ಆಡಿಸಿ. ನೋಡಿಪ್ಪ, ಬೀನ್ಸು ಕ್ಯಾರೆಟನ್ನು ಸ್ವಲ್ಪ ಕ್ಲೋಸ್ ಮಾಡಿ ಆಡಿಸ್ಕೊಳ್ಳಿ. ತುಂಬಾ ಬೇಯಬಾರ್ದಪ್ಪ ಇವೆಲ್ಲ, ಅದಕ್ಕೋಸ್ಕರ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಏಕೆಂದರೆ ಕ್ಯಾಪ್ಸಿಕಮ್ ಜಾಸ್ತಿ ಬೆಂದುಬಿಟ್ರೆ ಚೆನ್ನಾಗಿರಲ್ಲ. ಈಗ ಟೊಮೆಟೊ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಪ್ಪ. ತರಕಾರಿಗಳಿಗೆಲ್ಲ ಉಪ್ಪಾಗಲಿ ಸ್ವಲ್ಪ. ಬೇಕಂದರೆ ಒಂದು ಚಿಟ್ಟಿ ಅರಿಶಿನ ಹಾಕ್ಕೊಳ್ಳಿಪ್ಪ. ಅರಿಶಿನ ಬೇಕಂದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಕ್ಯಾರೆಟ್ ಹಾಕಿರ್ತೀವಲ್ಲ ಒಂಥರ ಒಳ್ಳೆ ಕಲರೇ ಬಂದಿರುತ್ತೆ. ನೋಡಿ, ಎಲ್ಲ ತರಕಾರಿಗಳೆಲ್ಲ ಲೈಟಾಗಿ ರೋಸ್ಟ್ ಆದರೆ ಚೆನ್ನಾಗಿರ್ತದೆ. ಓಕೆನಾ? ನೋಡಿಪ್ಪ, ಸಿಮ್ ಮಾಡ್ತಾಯಿರಿ ಮತ್ತು ಕ್ಲೋಸ್ ಮಾಡಿ, ಹದವಾಗಿ ಬೇಯುತ್ತೆ. ಕ್ರಿಸ್ಪಿಯಾಗೂ ಇರುತ್ತೆ, ತುಂಬಾ ಬೆಂದಿರಲ್ಲ, ಚೆನ್ನಾಗಿರುತ್ತಪ್ಪ. ನೋಡಿ, ಈ ಥರ ದೂದ್ರಾಗಿರುತ್ತೆ. ಓಕೆನಾ? ಈಗ ನೀರು ಹಾಕ್ಕೊಳ್ತೀನಪ್ಪ. ನೀರು ಅಷ್ಟೇ, ನೀವು ಎಷ್ಟು ತೊಗೋತೀರಾ. ತುಂಬ ಸ್ವಲ್ಪ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಇಟ್ಕೊಳ್ಳಿ, ಇಲ್ಲಾಂದರೆ 1 ಕಪ್ ಇಟ್ಕೊಳ್ಳಿ. ನೀವು ಯಾವುದರಲ್ಲಿ ಶಾವಿಗೆ ತೊಗೋತೀರಾ ಅದರಲ್ಲೇ 1 ಕಪ್ ಸಾಕಾಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೋತೀನಿ.
ತರಕಾರಿಗೆ ಸ್ವಲ್ಪ ಹಾಕಿದ್ದೀನಪ್ಪ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಆಗಲಿ ನೋಡಿಪ್ಪ. ನೀರು ಹಾಕಿದ್ದೀರಲ್ಲ, ಸ್ವಲ್ಪ ಬಿಸಿಯಾಗಲಿ ನೀರು. ಇವಾಗ ಶಾವಿಗೆ ಹಾಕ್ಕೊಳ್ಳಿಪ್ಪ. ಒಂದೆರಡು ನಿಮಿಷ ಕ್ಲೋಸ್ ಮಾಡಿಪ್ಪ. ಸಿಮ್ ಮಾಡಿಬಿಟ್ಟು 2 ನಿಮಿಷ ಕ್ಲೋಸ್ ಮಾಡಿ. ನೋಡಿಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನೋಡಿಪ್ಪ, ಹಾಗೆ ತಿರುಗಿಸ್ತೀರಲ್ವ, ಈಗ ತೆಂಗಿನಕಾಯಿ ತುರಿ ಹಾಕ್ಕೊಂಬಿಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ. ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾವುದಕ್ಕಾದ್ರೂ ಅಷ್ಟೇ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಚೆನ್ನಾಗಿರುತ್ತೆಪ್ಪ. ಆಮೇಲೆ ಹಾಗೆ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ. ಉಪ್ಪು ಕರೆಕ್ಟಾಗಿರುತ್ತೆ, ತುಪ್ಪ ಹಾಕ್ಕೊಂಡ್ಬಿಡ್ತೀನಿ. ಅದು ಎಣ್ಣೆ ಕಡಿಮೆನೇ ಹಾಕಿದ್ದೀನಪ್ಪ ನಾನು. ಈಗ ಒಂಚೂರು ತುಪ್ಪ ಹಾಕ್ಕೊಳ್ಳಿ. ನೋಡಿ, ತಳ ಕೂಡ ಗೊತ್ತಬಾರ್ದಪ್ಪ. ನೋಡಿ, ಉದುದ್ರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಶಾವಿಗೆ ಬಾತ್, ಶಾವಿಗೆ ಉಪ್ಪಿಟ್ಟು. ಏನಪ್ಪ, ಈಗ ಸ್ವಲ್ಪ ಗೋಡಂಬಿ ಹಾಕೊಳ್ಳಿ. ಏನು ಗೊತ್ತಪ್ಪ, ನಿಮಗೇನಾದರೂ ಬಿಸಿಬೇಳೆ ಬಾತ್ ಪೌಡ್ರ್ ಏನಾದರೂ ಮನೇಲಿದ್ದರೆ ಒಂದು 1/4 ಚಮಚ, ಜಾಸ್ತಿ ಬೇಡಪ್ಪ, ಒಂದು ಅರ್ಧ ಚಮಚ ಬೇಕಾದ್ರೆ ಹಾಕ್ಕೊಳ್ಳಿ. ಆಮೇಲೆ ಬೇಕಂದರೆ ಲೈಟಾಗಿ ಒಂಚೂರು ಲೆಮನ್ನು ಹಾಕ್ಕೋಬೋದು ನೀವು. ನೋಡಿದ್ರಾ, ಶಾವಿಗೆ ಬಾತ್ ಅಂತೀವಿ, ಎಷ್ಟು ಚೆನ್ನಾಗಿ ಆಗುತ್ತೆ ಶಾವಿಗೆ ಬಾತ್ ಅಲ್ವಪ್ಪ. ಓಕೆನಾ, ತುಪ್ಪ ಹಾಕಿದ್ದೀನಿ. ಈಗ ತುಪ್ಪದಲ್ಲಿ ಸ್ವಲ್ಪ ಆಡಿಸಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಗೋಡಂಬಿ, ತುಪ್ಪ ಎಲ್ಲ ಲಾಸ್ಟ್ ಹಾಕಿಬಿಟ್ಟು ಈ ಥರ ತಿರುಗಿಸಿ, ಲೈಟಾಗಿ ತಿರುಗಿಸಿ. ಮುದ್ದೆ ಮುದ್ದೆ ಆಗಬಾರ್ದು ನೋಡಿ ಈ ಥರ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಲಾ? ನೋಡಿ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಪ್ಪ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿಪ್ಪ. ಈ ಥರ ಇದ್ದರೆ ಒಂದು ಮಕ್ಕಳದ್ದು ಏನಾದರೂ ಪಾರ್ಟಿಗಳಿಗೂ ಶಾವಿಗೆ ಬಾತ್ ಈ ಥರ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಪಾರ್ಟಿಗೆಲ್ಲ ಶಾವಿಗೆ ಬಾತ್ ಕೂಡ ಚೆನ್ನಾಗಿರುತ್ತೆ ನೋಡಿ. ಅದು ಅಲ್ಲದೆ ಕಲರ್ಫುಲ್ಲಾಗಿರುತ್ತೆ. ಮಕ್ಕಳಿಗೊಂದು ಇದರಲ್ಲಿ ತುಂಬಿಟ್ಟಿದ್ರೆ ಕಲರ್ಫುಲ್ಲಾಗಿರುತ್ತೆಪ್ಪ. ಹೇಗಿದೆ ಟೇಸ್ಟು ನೋಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಪ್ಪ. ಶೇರ್ ಮಾಡಿ, ಲೈಕ್ ಕೊಡಿ. ಓಕೆ, ಸಿ ಯು.